ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ತಾರಾ ಕನಕ ಮಾತಾಡ್ತಾ ಇರೋದು. ಎಗ್ ಕರಿ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ ಟೊಮೊಟೊ ಗೊಜ್ಜೊಳಗೆ ಮೊಟ್ಟೆ ಫ್ರೈ ಮಾಡಿರೋ ಮೊಟ್ಟೆನ ಹಾಕಿ ಎಗ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಬೇಯಿಸಿರೋ ಮೊಟ್ಟೆನ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿ ತುಂಬ ಗೋಲ್ಡನ್ ಟೈಪ್ ಬರಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳಿ. ಆಗಿದೆ. ಮತ್ತು ಇನ್ನೊಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಅದು ಸ್ವಲ್ಪ ನೀವು ನೋಡ್ಕೊಂಡು ಹಾಕ್ಕೊಳ್ಳಿಲ್ಲ ಪಟ್ ಅನ್ನತ್ತೆ. ಅದಾದಮೇಲೆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ತುಂಬ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಗೋಲ್ಡನ್ ಟೈಪ್ ಬರಬೇಕು, ಅದು ಸ್ವಲ್ಪ ಬೇಯಬೇಕು, ಬೆಂದ್ರೆ ಚೆನ್ನಾಗಿರೋದು ಟೊಮೆಟೊ ಗೊಜ್ಜಿಗೆ. ಅದಾದಮೇಲೆ ನೀವು ತುಂಬ ಗೋಲ್ಡನ್ ಅಂದರೆ ಫುಲ್ಲು ಗೋಲ್ಡನ್ ಅಲ್ಲ, ಮೀಡಿಯಮ್ ಆದಮೇಲೆ ಆ ಥರ ಫ್ರೈ ಆಗಬೇಕು. ಎಣ್ಣೆದಲ್ಲಿ ಬೇಯಬೇಕು. ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡು ಅದು ಫುಲ್ ಬೇಯಬೇಕು. ಟೊಮೊಟೊ ಹಸಿ ಥರ ಇರಬೇಕು. ಯಾಕಂದರೆ ಟೊಮೊಟೊ ಗೊಜ್ಜು ಗಟ್ಟಿಯಾಗಿರಬೇಕಲ್ಲ, ಸಾಫ್ಟ್ನೆಸ್ ಆಗಿ. ಆದಷ್ಟು ಬರೋಷ್ಟು ಬೇಯಿಸ್ಕೊಳ್ಳಿ. ರುಚಿಗಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ಹಾಕೊಬಿಟ್ಟು ಸ್ವಲ್ಪ ಬೇಗ ಬಿಟ್ಬಿಡಿ. ಎಣ್ಣೆಯಲ್ಲಿ ಬೆಂದಾದ್ಮೇಲೆ ಎಣ್ಣೆ ಬೀಳುತ್ತೆ. ಸ್ವಲ್ಪ ನೀರು ಹಾಕಿದ್ಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡಿ. ಸ್ವಲ್ಪ ನೀರು ಫುಲ್ಲು, ಇವಾಗ ನೀರೇನು ಹಾಕಿರ್ತೀವಿ ಅದೆಲ್ಲ ಫುಲ್ಲು ಗಟ್ಟಿ ಆಗಬೇಕು. ಈ ಥರ ನೋಡಿ. ಈಗ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪೌಡರ್, ಮತ್ತು ನೀವು ನೋಡ್ಕೊಂಡು ಅರಿಶಿನ ಹಾಕಿ. ನಾನು ಸ್ವಲ್ಪ ಸಾಲಲ್ಲ ಅಂದ್ಬಿಟ್ಟು ಮತ್ತೆ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಅದು ಸ್ವಲ್ಪ ಧನಿಯಾ ಪೌಡರ್ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರ್ತದೆ. ಮತ್ತು ಮನೇಲಿ ಹುಡಿ ಮಾಡ್ತೀರಲ್ಲ, ಅದು ಸ್ವಲ್ಪ ಹಾಕ್ಕೊಳ್ಳಿ. ಯಾಕಂದರೆ ಟೊಮೊಟೊ ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ನೀವು ನೋಡಿ ಖಾರ ತಕ್ಕನಾಗೆ ಮಸಾಲೆ ಹಾಕ್ಕೊಳ್ಳಿ, ಆಯಿತಾ? ಅದಾದಮೇಲೆ ನೋಡಿ, ಇಲ್ಲಿ ಎಣ್ಣೆಲಿ ಕರೆದಿದ್ವಲ್ಲ ಇನ್ನು ಮೊಟ್ಟೆನ ಇದ್ರೊಳಗೆ ಹಾಕಿ ಸ್ವಲ್ಪ ಫುಲ್ ಇದು ಮಾಡೋಕ್ಕೋಬೇಡಿ. ಈ ಥರ ಸಾಫ್ಟ್ನೆಸ್ಸಾಗಿ ಇದು ಮಾಡ್ಕೊಳ್ಳಿ. ಯಾಕಂದರೆ ಅದು ಮೊಟ್ಟೆ ಎಲ್ಲ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ ಮೊದಲೇ, ಆವಾಗಲೇ ಸ್ವಲ್ಪ ಭಾಗ ಬಿಟ್ಟಿರ್ತಾರೆ ಇರುತ್ತೆ. ಅದಕ್ಕೆ ನೋಡಿಕೊಂಡು ನೀವು ಫ್ರೈ ಮಾಡಿ, ಯಾಕಂದರೆ ಅದು ಓಪನ್ ಆಗಿಬಿಡ್ತದೆ ಅದಕ್ಕೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಂದ್ರೆ ಎಗ್ ಕರಿ ನೋಡಿ. ಈ ಥರ ಟೊಮೊಟೊ ಗೊಜ್ಜು ಎಗ್ ಕರಿ ನೀವು ಟ್ರೈ ಮಾಡಿ. ನನ್ನ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಓಕೆನಾ? ಎಗ್ ಕರಿ ನೋಡಿ ಹೀಗೆ ಮಾಡೋದು. ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್.